ಧೀ ಮಸಾಲ ಅನ್ನೋದು ಒಂದು ಹೋಮ್ ಮೇಡ್ ಪ್ರಾಡಕ್ಟ್. ಅಂದ್ರೆ ಒಂದು ಮನೆಯಲ್ಲಿ ನಾವೇನು ತಯಾರಿಸ್ಕೊಂಡ್ ಬಂದ್ವಿ ಅದನ್ನ ಒಂದು ಗ್ಲೋಬಲ್ ಬ್ರ್ಯಾಂಡ್ ಆಗಿ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ವಿ. ಸೊ ಇವತ್ತಿನ ದಿನ ಎಷ್ಟೊಂದು ಕಂಪ್ನಿಗಳಿದೆ, ಮಸಾಲ ಪೌಡರ್ಸ್ ಮಾಡ್ತಿದ್ದಾರೆ. ಅದರಲ್ಲಿ ನಾವು ಕೂಡ ಒಬ್ಬರಾಗಿರ್ಬೇಕಾ ಅಥವಾ ನಮ್ಮದೇ ಆದಂತಹ ಒಂದು ವ್ಯಾಪಾರವನ್ನು ಶುರು ಮಾಡಬೇಕಾ ಅನ್ನೋದ್ರ ಬಗ್ಗೆ ತುಂಬ ಆಲೋಚನೆಗಳು ಮಾಡಿದಾಗ ನನ್ನ ಒಂದು ಅನುಭವದಲ್ಲಿ ಏನಂತ ಒಂದು ಹೋಮ್ ಮೇಡ್ ಪ್ರಾಡಕ್ಟಿಗೆ ಅದರದ್ದೇ ಆದಂತಹ ಬೆಲೆ ಇದೆ. ಏನಕ್ಕೆ? ಅದರಲ್ಲಿ ನಾವು ಯಾವುದೇ ಥರ ಕೆಮಿಕಲ್ಸ್ ಹಾಕಲ್ಲ, ಪ್ರಿಸರ್ವೇಟಿವ್ಸ್ ಹಾಕಲ್ಲ. ಮನೆಯಲ್ಲಿ ನಾವೇನು ಪದಾರ್ಥಗಳು ಮಾಡ್ತೀವಿ ಅದೆಲ್ಲ ಒಳ್ಳೆ ಕ್ವಾಲಿಟಿ ಮಾಡ್ತೀವಿ. ಸೊ ಇದನ್ನೇ ನಾವು ಯಾಕೆ ಒಂದು ಬ್ರ್ಯಾಂಡ್ ಆಗಿ ಮಾಡಬಾರ್ದು? ಒಂದು ಹೋಮ್ ಮೇಡ್ ಪ್ರಾಡಕ್ಟ್ ಅಂತ ಯಾರು ಮಾಡ್ತಾರಲ್ಲ ಅವರೆಲ್ಲ ಒಂದೊಂದು ಏರಿಯಾಗೆ ಅಥವಾ ಒಂದು ಗಲ್ಲಿಗೆ ಸೀಮಿತವಾಗಿರ್ತಾರೆ. ಸೊ ನಾವು ಅದನ್ನೇ ಯಾಕೆ ಒಂದು ಬ್ರ್ಯಾಂಡ್ ಆಗಿ ಮಾಡಬಾರ್ದು ಅನ್ನೋ ಒಂದು ಆಲೋಚನೆಯಲ್ಲಿ ಶುರು ಮಾಡಿದ್ದೆ ಧೀ ಮಸಾಲ ಅಂತ. ಧೀ ಅಂದರೆ ಶಕ್ತಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನಾವು ಇವತ್ತಿನ ವಿಶೇಷ ಎಪಿಸೋಡ್ನಲ್ಲಿ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವ ಧೀ ಮಸಾಲ ಕಂಪನಿಯ ಆವರಣದಲ್ಲಿ ಇದ್ದೀವಿ. ಧೀ ಮಸಾಲ ಕಂಪನಿಯ ಹೆಸರೇ ಸೂಚಿಸುವಂತೆ ಇದು ಮಸಾಲಾ ಉತ್ಪನ್ನಗಳನ್ನ ಅಂದ್ರೆ ಸಾಂಬಾರ್ ಪುಡಿ, ಚಟ್ನಿ ಪುಡಿ, ರಸಂ ಪೌಡರ್, ಹೀಗೆ ಬೇರೆ ಬೇರೆ ಅಡುಗೆ ಕೋಣೆಗೆ ಬೇಕಾದಂತಹ ಎಲ್ಲ ಮಸಾಲಾ ಉತ್ಪನ್ನಗಳನ್ನ ಜನರಿಗೆ ನೇರವಾಗಿ ಒದಗಿಸ್ತಾ ಇರುವಂತಹ ಕಂಪನಿಯಾಗಿದೆ. ಇದು ಬಹಳ ಸಣ್ಣ ಮಟ್ಟದಲ್ಲಿ ಒಂದು ಅಡುಗೆ ಕೋಣೆಯಲ್ಲಿ, ಕಿಚನ್ ರೂಮ್ ಅಲ್ಲಿ ಶುರುವಾದಂತಹ ಕಂಪನಿ ಇವತ್ತು 2 ವರ್ಷಗಳಲ್ಲಿ ಈ ಮಟ್ಟದಲ್ಲಿ ಒಂದು ಜನಪ್ರಿಯವಾಗಿರುವಂತದ್ದು ಮತ್ತು ವರ್ಷಕ್ಕೆ 50 ಲಕ್ಷಕ್ಕೂ ಹೆಚ್ಚು ವಹಿವಾಟನ್ನು ನಡೆಸ್ತಾ ಇದೆ. ನಿಜವಾಗಿ ಇದು ಆಶ್ಚರ್ಯವಾಗುವಂತಹದ್ದು. ಹಾಗೂ ಫುಡ್ ಬಿಸ್ನೆಸ್ ಅಲ್ಲಿ ಭಾರತ ಯಾವ ರೀತಿಯಲ್ಲಿ ಮುಂದುವರಿತಾ ಇದೆ ಅನ್ನೋದಕ್ಕೆ ಈ ಬ್ರ್ಯಾಂಡ್ ಕೂಡ ಇವತ್ತು ಒಂದು ಸಾಕ್ಷಿಯಾಗಿದೆ. ಹಾಗಾಗಿ ಧೀ ಮಸಾಲ ಬ್ರ್ಯಾಂಡ್ ನ ಹುಟ್ಟು ಹೇಗಾಯಿತು, ಇದನ್ನ ಬೆಳೆಸೋರು ಯಾರು, ಹಾಗೂ ಇದರ ಹಿಂದಿನ ಯಶೋಗಾಥ ಏನು ಅನ್ನೋದನ್ನ ಇವತ್ತಿನ ಈ ವಿಶೇಷ ಎಪಿಸೋಡ್ ನಾವು ತಿಳ್ಕೊಳ್ಳೋಣ. ಇದಕ್ಕಾಗಿ ಕಂಪನಿಯ ಸ್ಥಾಪಕರಾದ ರಂಜಿತ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ನಮಸ್ಕಾರ ರಂಜಿತ್ ಅವರೇ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಅಂದಹಾಗೆ ಧೀ ಮಸಾಲ ಬ್ರ್ಯಾಂಡ್ ಹೇಗೆಂದ್ರೆ ಸಣ್ಣ ಮಟ್ಟದಲ್ಲಿ ಶುರುವಾಗಿ ಇವತ್ತು ಬಹಳ ವೇಗವಾಗಿ ಜನರನ್ನ ತಲುಪ್ತಾ ಇರುವಂತಹ ಮಸಾಲ ಬ್ರ್ಯಾಂಡ್ ಆಗಿ ಹೊರಹೊಮ್ಮಿರುವಂತದ್ದು. ಈ 2 ವರ್ಷದಲ್ಲಿ ಕಂಪನಿಯ ಒಂದು ಯಶೋಗಾಥ ಹೇಗಾಯಿತು ಅಂತ ಇವತ್ತಿನ ಈ ವಿಶೇಷ ಎಪಿಸೋಡ್ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಳ್ಳೋದಕ್ಕಾಗಿ ನಾವಿಲ್ಲಿ ಬಂದಿದ್ದೀವಿ. ಅಂದಹಾಗೆ ಇದರ ಹಿನ್ನೆಲೆ ಏನು ಅಂತ ಹೇಳ್ತೀರಿ ಅಂತ? ಸೊ ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ಧೀ ಮಸಾಲ ಕಂಪ್ನಿಗೆ ಸ್ವಾಗತ. ಸೊ ಧೀ ಮಸಾಲ ಅನ್ನೋದು ಒಂದು ಪ್ರಾರಂಭವಾಗಿದ್ದು 2022 ನವೆಂಬರಲ್ಲಿ. ಓಕೆ. ನಮ್ಮ ಒಂದು ಉದ್ದೇಶ ಏನಿತ್ತು ಅಂದರೆ ಒಂದು ಹೋಮ್ ಮೇಡ್ ಪ್ರಾಡಕ್ಟ್, ಅಂದರೆ ಒಂದು ಮನೆಯಲ್ಲಿ ನಾವೇನು ತಯಾರಿಸ್ಕೊಂಡ್ ಬಂದ್ವಿ ಅದನ್ನು ಒಂದು ಗ್ಲೋಬಲ್ ಬ್ರ್ಯಾಂಡ್ ಆಗಿ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ವಿ. ಸೊ ಇವತ್ತಿನ ದಿನ ಎಷ್ಟೊಂದು ಕಂಪ್ನಿಗಳಿದೆ, ಮಸಾಲ ಪೌಡರ್ಸ್ ಮಾಡ್ತಿದ್ದಾರೆ. ಅದರಲ್ಲಿ ನಾವು ಕೂಡ ಒಬ್ಬರಾಗಿರ್ಬೇಕಾ ಅಥವಾ ನಮ್ಮದೇ ಆದಂತಹ ಒಂದು ವ್ಯಾಪಾರವನ್ನು ಶುರು ಮಾಡಬೇಕಾ ಅನ್ನೋದ್ರ ಬಗ್ಗೆ ತುಂಬ ಆಲೋಚನೆಗಳು ಮಾಡಿದಾಗ ನಾನು, ನಮ್ಮ ತಾಯಿಯವರು, ನಮ್ಮ ಮನೆಯವರು, ನಮ್ಮ ತಮ್ಮನ ಹೆಂಡತಿ ಇವರೆಲ್ಲ ಸೇರ್ಕೊಂಡು ನಾವು ಒಂದು ಡಿಸೈಡ್ ಮಾಡಿದ್ವಿ. ಏನು ಅಂದ್ರೆ, ನನ್ನ ಒಂದು ಅನುಭವದಲ್ಲಿ ಏನಂತ ಒಂದು ಹೋಮ್ ಮೇಡ್ ಪ್ರಾಡಕ್ಟಿಗೆ ಅದರದ್ದೇ ಆದಂತಹ ಬೆಲೆ ಇದೆ. ಏನಕ್ಕೆ? ಅದರಲ್ಲಿ ನಾವು ಯಾವುದೇ ತರ ಕೆಮಿಕಲ್ಸ್ ಹಾಕಲ್ಲ, ಪ್ರಿಸರ್ವೇಟಿವ್ಸ್ ಹಾಕಲ್ಲ. ಮನೆಯಲ್ಲಿ ನಾವೇನ್ ಪದಾರ್ಥಗಳು ಮಾಡ್ತೀವಿ ಅದೆಲ್ಲ ಒಳ್ಳೆ ಕ್ವಾಲಿಟಿ ಮಾಡ್ತೀವಿ. ಸೊ ಇದನ್ನೇ ನಾವು ಯಾಕೆ ಒಂದು ಬ್ರ್ಯಾಂಡ್ ಆಗಿ ಮಾಡಬಾರ್ದು, ಅದೊಂದು ಆಲೋಚನೆ. ಅದಾದ್ಮೇಲೆ ನಾನು ಸುಮಾರು ಕಡೆ ಮಾತಾಡ್ಕೊಂಡು ಬರ್ತಿದ್ದೆ, ಸುಮಾರು ಜನರ ಪರಿಚಯ ಆಯ್ತು ನನಗೆ. ಅವಾಗೆಲ್ಲ ನಂಗೆ ಅನಿಸ್ತು, ಒಂದು ಹೋಮ್ ಮೇಡ್ ಪ್ರಾಡಕ್ಟ್ ಅಂತ ಯಾರು ಮಾಡ್ತಾರಲ್ಲ ಅವರೆಲ್ಲ ಒಂದೊಂದು ಏರಿಯಾಗೆ ಅಥವಾ ಒಂದು ಗಲ್ಲಿಗೆ ಸೀಮಿತವಾಗಿರ್ತಾರೆ. ಸೊ ನಾವು ಅದನ್ನೇ ಯಾಕೆ ಒಂದು ಬ್ರ್ಯಾಂಡ್ ಆಗಿ ಮಾಡಬಾರ್ದು ಅನ್ನೋ ಒಂದು ಆಲೋಚನೆಯಲ್ಲಿ ಶುರು ಮಾಡಿದ್ದೆ ಧೀ ಮಸಾಲ ಅಂತ. ಧೀ ಅಂದ್ರೆ ಶಕ್ತಿ. ಸೊ ನಮ್ಮ ಒಂದು ಉದ್ದೇಶ ಏನು ಅಂದ್ರೆ ಇದನ್ನ ತಿಂತಕ್ಕಂಥ ಪ್ರತಿಯೊಬ್ಬರಿಗೂ ಒಂದು ಆರೋಗ್ಯದಲ್ಲಿ ಒಂದು ಒಳ್ಳೆ ಶಕ್ತಿ ಪಾಸಿಟಿವ್ ಆಗಿ ಹೋಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಹೆಸರನ್ನ ನಾವು ಧೀ ಮಸಾಲ ಅಂತ ಶುರು ಮಾಡಿದ್ವಿ. ಸೊ ನಮ್ಮ ಒಂದು ಪ್ರಿನ್ಸಿಪಲ್ ಏನ್ ಇಟ್ಕೊಂಡ್ವಿ, ನಾವು ಏನ್ ಪದಾರ್ಥ ಮಾಡ್ತೀವೋ ಅದರಲ್ಲಿ ಯಾವುದೇ ತರ ಪ್ರಿಸರ್ವೇಟಿವ್ಸ್, ಟೇಸ್ಟಿಂಗ್ ಪೌಡ್ರು, ಕಲರಿಂಗ್ ಏಜೆಂಟ್ಸು ಏನೂ ಉಪಯೋಗಿಸಲ್ಲ. ನಿಮ್ಮ ಮನೆಯ ಅಡುಗೆ ಕೋಣೆಯಲ್ಲಿ ನಿಮ್ಮ ತಾಯಿ ಹೇಗೆ ಅದನ್ನ ರೆಡಿ ಮಾಡಿ ಕೊಡ್ತಾರಲ್ಲ ಅಷ್ಟೇ ಕ್ವಾಲಿಟಿಯಾಗಿ, ಅಷ್ಟೇ ಒಂದು ವಿಶ್ವಾಸದಿಂದ ನಾವು ಅದನ್ನ ಪ್ರಾಡಕ್ಟ್ ನ ಮಾಡಿ ಅದನ್ನ ಬ್ರ್ಯಾಂಡ್ ಆಗಿ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಶುರು ಮಾಡಿದ್ದೆ ಧೀ ಮಸಾಲ. ಸರ್, ಈಗ ನಿಮ್ಮ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಬಗ್ಗೆ ಹೇಳಿದ್ರೆ ಬಂದು, ಎರಡನೇದಾಗಿ ಎಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರಿ ಅಂತ? ಸರ್, ನಾನು ಇಂಜಿನಿಯರಿಂಗ್ ಮಾಡಿರೋ ಬ್ಯಾಕ್ ಗ್ರೌಂಡ್ ಅದು. ಸೊ ಆಕ್ಚುಲಿ ಹೇಳ್ಬೇಕಂದ್ರೆ ಫುಡ್ಗೂ ನನಗೂ ಸಂಬಂಧನೇ ಇರಲಿಲ್ಲ. ಒಂದು 3 ವರ್ಷದ ಹಿಂದೆ ಒಂದು ಸ್ಕ್ರಾಚ್ ಇಂದ ನಾವು ಶುರು ಮಾಡಿರ್ತಕ್ಕಂಥದ್ದು.
ಸೊ ನಾನು ಒಂದು ಕಂಪ್ನಿನಲ್ಲಿ ಸತತವಾಗಿ 13 ವರ್ಷ ಮಾರ್ಕೆಟಿಂಗ್ ಉದ್ಯಮವನ್ನು ಮಾಡಿಕೊಂಡು ಒಂದು ಒಳ್ಳೆಯ ಸ್ಥಾನದಲ್ಲಿದ್ದೆ. ಅದನ್ನು ನಾನು ಬಿಟ್ಟು ಒಂದು ಒಳ್ಳೆ ಬ್ರ್ಯಾಂಡ್ ಮಾಡೋಣ, ಒಳ್ಳೆ ಪದಾರ್ಥ ಮಾಡೋಣ ಅನ್ನೋ ಒಂದು ನಂಬಿಕೆ ಮತ್ತು ವಿಶ್ವಾಸದ ಮೇಲೆ ಬಂದು ಶುರು ಮಾಡಿದ್ದೆ ಈ ಒಂದು ದಿ ಮಸಾಲ. ಸೊ ಇದನ್ನ ಪ್ರಾರಂಭದಲ್ಲಿ ಸರ್ ನಾವು ಶುರು ಮಾಡುವಾಗ ನನಗೆ ಅರೌಂಡ್ ಒಂದು 15 ರಿಂದ 18 ಲಕ್ಷ ರೂಪಾಯಿವರೆಗೂ ಇನ್ವೆಸ್ಟ್ಮೆಂಟ್ ಆಯಿತು. ಸೊ ನಾನು ಅಷ್ಟು ಅವತ್ತಿನ ದಿನಕ್ಕೆ ನಾನು ಒಟ್ಟಿಗೆ ಅಮೌಂಟ್ನ ಹೊಂದಿಸ್ಲಿಕ್ಕೂ ಕಷ್ಟ ಆಯಿತು. ಹಾಗಾಗಿ ನಿಮ್ಗೆ ನಾನು ಮೊದಲೇ ತಿಳಿಸ್ಕೊಟ್ಟಂಗೆ ಗೌರ್ಮೆಂಟಲ್ಲಿ ಎಷ್ಟೋ ಸ್ಕೀಮ್ಗಳಿದೆ, ಅದರಲ್ಲಿ ನಾನು ಟೈಮ್ ಇನ್ವೆಸ್ಟ್ ಮಾಡ್ಲಿಕ್ಕೆ ಬಂದೆ. ಸೊ ಇವತ್ತಿನ ದಿನ ಎಲ್ಲರಿಗೂ ಏನನ್ಸುತ್ತೆ, ಗೌರ್ಮೆಂಟ್ ಯಾವ್ದಾನ ಒಂದು ಸ್ಕೀಮ್ ಇದೆ ಅಂದ್ರೆ ಅದು ಖಂಡಿತವಾಗಿ ಸಿಗತ್ತಾ, ಅದರ ಉಪಯೋಗ ಬರುತ್ತಾ ಅಂತ. ಅದು ಖಂಡಿತ ಸಿಗುತ್ತೆ. ಅದನ್ನ ಯಾವ ತರ ನಾವು ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಟೈಮ್ ಇನ್ವೆಸ್ಟ್ ಮಾಡಿ ಅದ್ರ ಬಗ್ಗೆ ಫಾಲೋ ಮಾಡಿದ್ರೆ ಆಟೋಮೆಟಿಕಲಿ ಸಿಗತ್ತೆ. ಸೊ ಅದ್ರಲ್ಲೇ ಒಂದು ಪ್ರಧಾನ ಮಂತ್ರಿ ಎಂಪ್ಲಾಯ್ಮೆಂಟ್ ಡೆವಲಪ್ಮೆಂಟ್ ಸ್ಕೀಮ್ ಅಲ್ಲಿ ನಾನೊಂದು ಲೋನ್ ಮಾಡಿಸ್ಕೊಂಡು ಮೆಷಿನರೀಸ್ ನ ಸೆಲೆಕ್ಟ್ ಮಾಡ್ಕೊಂಡು ಆ ಒಂದು ಲೋನ್ ನ ತಗೊಂಡು ಮೆಷಿನರೀಸ್ ನ ತಗೊಂಡು ಇವತ್ತಿನ ದಿನ ನಾವು ಶುರು ಮಾಡಿರೋದು. ಸೊ ಇನಿಷಿಯಲಿ ನನಗೆ ಒಂದು 15 ರಿಂದ 18 ಲಕ್ಷ ರೂಪಾಯಿ ಅಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಯ್ತು ಮೆಷಿನರೀಸ್ಗೆ ಮತ್ತೆ ಪ್ಯಾಕೇಜಿಂಗು. ಈಗ ನಾವು ತುಂಬಾ ಒಳ್ಳೆ ಪದಾರ್ಥ ಕೊಡ್ತೀವಿ, ಅದನ್ನ ನಾವು ಚೆನ್ನಾಗಿ ರೆಪ್ರೆಸೆಂಟ್ ಮಾಡ್ಲಿಲ್ಲ ಅಂದ್ರೆ ಅದೇನಾಗುತ್ತೆ, ಜನಕ್ಕೆ ಫಸ್ಟ್ ನೋಡೋದನ್ನೇ ಅದ್ರದ್ದು ಪ್ಯಾಕೇಜಿಂಗ್ ಹೇಗ್ ಬರುತ್ತೆ ಅಂತ. ಸೊ ಒಂದು ಫುಡ್ ಗ್ರೇಡ್ ಮೆಟೀರಿಯಲ್ ಅಲ್ಲಿ ಪ್ಯಾಕಿಂಗು ಮತ್ತೆ ಅದು ತುಂಬಾ ಚೆನ್ನಾಗಿ ಬರಬೇಕು ಅಂತ ಗಮನ ಹರಿಸಿ ಸೊ ಇದು ಪ್ರತಿಯೊಂದನ್ನು ನಾವು ರೆಡಿ ಮಾಡ್ಕೊಂಡು ಮಾಡ್ಲಿಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಒಂದು 15 ರಿಂದ 18 ಲಕ್ಷ ರೂಪಾಯಿವರೆಗೂ ಇನ್ವೆಸ್ಟ್ಮೆಂಟ್ ಆಯ್ತು. ಆಮೇಲೆ ಈಗ ಆರಂಭದ ದಿನಗಳು ಹೇಗಿತ್ತು, ನಿಮ್ಮ ಫಸ್ಟ್ ಮೊದಲ ವರ್ಷದ ಒಂದು ಜರ್ನಿ ಹೇಗಿತ್ತು, ಕಸ್ಟಮರ್ ಯಾವಾಗ ಬರ್ಲಿಕ್ಕೆ ಶುರು ಮಾಡಿದ್ರು ಅಂತ? ಈಗ ಹೇಳ್ದಂಗೆ ಸರ್, ನಾನು ಫಸ್ಟ್ ಒಂದಷ್ಟು ಸುಮಾರು ಒಂದು 7 ಡಿಫ್ರೆಂಟ್ ವೇಸ್ ಆಫ್ ಮಾರ್ಕೆಟಿಂಗ್ ಪ್ಲಾನ್ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಸೊ ಅಂದ್ರೆ ನಾವು ಪ್ರಾಡಕ್ಟ್ ಮಾಡಿದ್ವಿ. ಪ್ರಾಡಕ್ಟ್ ಮಾಡೋದು ಎಷ್ಟು ಇಂಪಾರ್ಟೆಂಟು, ಅದನ್ನ ಜನಕ್ಕೆ ಮುಟ್ಸೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಕ್ಟ್ಲಿ. ಸೊ ಅದೊಂದು ದೊಡ್ಡ ಟಾಸ್ಕ್ ಅದು. ನೀವು ತುಂಬಾ ಚೆನ್ನಾಗಿ ಪದಾರ್ಥ ಮಾಡ್ತಾ ಇದೀರಿ ಅಂತ ಅಂದಾಗ ಜನಕ್ಕೆ ಹೇಗೆ ಗೊತ್ತಾಗುತ್ತೆ, ಅದನ್ನ ಮುಟ್ಸೋದು ಅನ್ನೋದು ತುಂಬಾ ದೊಡ್ಡ ಚಾಲೆಂಜ್. ಸೊ ನಾವೇನ್ ಮಾಡಿದ್ವಿ, ಒಂದು 5 ರಿಂದ 6 ಡಿಫ್ರೆಂಟ್ ವೇಸ್ ಆಫ್ ಮಾರ್ಕೆಟಿಂಗ್ ನ ಪ್ಲಾನ್ ಮಾಡ್ಕೊಂಡ್ವಿ. ಆ ಪ್ಲಾನ್ ಮಾಡ್ಕೊಂಡಾಗ ನನಗೆ ಫಸ್ಟ್ ಮಟ್ಟಕ್ಕೆ ಸುಮಾರು ಜನನ ಭೇಟಿ ಆದಾಗ ನನಗೆ ಅನ್ಸಿದ್ದೇನು ಅಂದ್ರೆ, ನಾವು ಒಂದು ನಾರ್ಮಲ್ ಒಂದು FMCG ಏನಿದೆ ಅಂದ್ರೆ ಒಂದು ಪ್ರಾಡಕ್ಟ್ ಮಾಡಿ ಅದನ್ನ ರಿಟೇಲ್ ಸ್ಟೋರ್ಗೆ ಇಟ್ಟು ಆ ರಿಟೇಲ್ ಸ್ಟೋರ್ ಅವ್ನು ಕನ್ವಿನ್ಸ್ ಮಾಡಿ ಅವ್ನು ಅಲ್ಲಿ ಯಾರನ್ನ ಬಂದು ಪರ್ಚೇಸ್ ಮಾಡಿ ಹೋಗೋದು, ಇದು ನಾರ್ಮಲ್ ವೇ ಆಫ್ ಮಾರ್ಕೆಟಿಂಗ್. ಸೊ ಇವತ್ತಿನ ದಿನ ಟೆಕ್ನಾಲಜಿ ಬೆಳೆದಿದೆ, ಆಯ್ತಾ. ಸೊ ನಾವೇನ್ ಮಾಡಿದ್ವಿ, ಒಂದು ವಿಭಿನ್ನವಾದ ರಸ್ತೆನೆ ಹುಡ್ಕೊಂಡ್ವಿ. ಅಂದ್ರೆ ಏನು, ನಮ್ಮ ಒಂದು ಕಡೆಯಿಂದ ಎಂಡ್ ಕಸ್ಟಮರ್ಸ್ಗೆ ಡೈರೆಕ್ಟ್ ಆಗಿ ನಾವು ಪ್ರಾಡಕ್ಟ್ ನ ಕೊಡೋಣ. ಸೊ ಎಲ್ಲೆಲ್ಲಿ ಜನ ಸೇರ್ತಾರೆ ಅಲ್ಲಿ ನಾವು ಹೋಗಿ ಎಕ್ಸಿಬಿಷನ್ಸ್ ಅಥವಾ ಸ್ಟಾಲ್ಸ್ ನ ಹಾಕೊಂಡು ಸೊ ನಾವು ಜನನ ಡೈರೆಕ್ಟ್ ಆಗಿ ಮೀಟ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಈ ಒಂದು ಸಂದರ್ಭದಲ್ಲಿ ನಾನು, ನಮ್ಮ ಮನೆಯವರು, ನಮ್ಮ ಯಾರು ಪ್ರೊಡಕ್ಷನ್ ಮಾಡ್ತೀವಿ ಅದೇ ಟೀಮ್ ನ ನಾವು ಮಾರ್ಕೆಟಿಂಗ್ ಅಲ್ಲೂ ನಾವು ಯೂಸ್ ಮಾಡಿದ್ವಿ. ಸೊ ಅದರಿಂದ ಏನಾಯ್ತು, ನಮಗೆ ಎಕ್ಸಾಕ್ಟ್ ಆಗಿ ಯಾವ ಪದಾರ್ಥ ಕಸ್ಟಮರ್ಗೆ ಏನ್ ಅನ್ನಿಸ್ತು, ಅದ್ರ ಏನಾದ್ರು ಚೇಂಜಸ್ ಬೇಕಾ, ಇದು ನಮಗೆ ಈಸಿಯಾಗಿ ಗೊತ್ತಾಯ್ತು. ಸೊ ಇದು ಒಂದ್ಸರಿ ನಮ್ಗೆ ಈಸಿಯಾಗಿ ಗೊತ್ತಾದ, ನಮ್ಗೆ ಯಾರಿಗಾನ ಚೇಂಜಸ್ ಬೇಕು ಅಂದ್ರೆ ವಾಪಸ್ ಬಂದು ಫಾರ್ಮುಲಾನಲ್ಲಿ ವರ್ಕ್ ಮಾಡಕ್ ಶುರು ಮಾಡಿದ್ವಿ. ಮತ್ತೆ ಅದನ್ನ ತಗೊಂಡೋಗಿ ಅವ್ರಿಗೆ ಸ್ಯಾಂಪಲ್ ಕೊಟ್ವಿ, ಅವ್ರು ಇದನ್ನ ಒಪ್ಕೊಂಡ್ರು. ಸೊ ಈ ತರ ನಾವು ಡೈರೆಕ್ಟ್ ಕಸ್ಟಮರ್ ಜೊತೆ ಒಡನಾಟ ಇಟ್ಕೊಂಡ್ವಿ. ಸೊ ಈ ತರ ಮಾಡ್ಕೊಂಡಾಗ ಏನಾಯ್ತು, ನಮ್ಗೆ ಒಂದು ನಮ್ದು ಕ್ಯಾಶ್ ಸ್ಟಕ್ ಆಗಿಲ್ಲ. ಸೊ ಕಸ್ಟಮರ್ಗೆ ಪ್ರಾಡಕ್ಟ್ ಕೊಟ್ವಿ, ಅವ್ರು ಇಮಿಡಿಯೇಟ್ ಆಗಿ ಪೇಮೆಂಟು ಮಾಡಿದ್ರು. ಅದ್ರಲ್ಲಿ ಏನಾದ್ರು ಚೇಂಜಸ್ ಬೇಕಿದೆ, ಯಾಕಂದ್ರೆ ಕಸ್ಟಮರ್ ಏನ್ ಚೇಂಜಸ್ ಬೇಕೋ ಅದು ನಮ್ಗೆ ಗೊತ್ತಾದ್ರೆ ನಾವು ಇಂಪ್ರೂವೈಸ್ ಮಾಡ್ಲಿಕ್ಕೆ ಆಗೋದು. ಸೊ ನಾವು ಡೈರೆಕ್ಟ್ ಆಗಿ ಇಂಟ್ರಾಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಸೊ ಈ ತರ ಮಾಡ್ಕೊಂಡ್ ಬಂದಾಗ ಏನಾಯ್ತು, ನಮ್ಗೆ ಆಟೋಮೆಟಿಕಲಿ ಕಸ್ಟಮರ್ಸ್ ನಮ್ಮ ಮೇಲೆ ಒಂದು ಟ್ರಸ್ಟ್ ಫ್ಯಾಕ್ಟರ್ ಬೆಳೀತಾ ಬಂತು. ಆ ಟ್ರಸ್ಟ್ ಫ್ಯಾಕ್ಟರ್ ಬೆಳೀತಾ ಬಂದವರು ಫಸ್ಟ್ ಒಂದು 2-3 ಗ್ರಾಮ ಸ್ಯಾಂಪಲ್ ತಗೊಂಡವರು ಇವತ್ತಿನ ದಿನ 2-3 kg ತಗೊಂಡು ಅವ್ರ ಮನೆಯಲ್ಲಿ ಉಪಯೋಗಿಸಿ ಅವ್ರ ಸಂಬಂಧಿಕರಿಗೆ ಅವರೇನೆ ಈ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡೋ ರೇಂಜ್ವರೆಗೂ ಬಂದಿದೆ. ಸೊ ನಾವು ಒಂಥರ ಡಿಫ್ರೆಂಟ್ ವೇ ಆಫ್ ಮಾರ್ಕೆಟಿಂಗ್ ನೇ ಶುರು ಮಾಡ್ತೀವಿ. ಅಂದ್ರೆ ನೀವು ಫಸ್ಟ್ ಮಾರ್ಕೆಟಿಂಗ್ ಹೇಗಿರ್ಬೇಕು ಅಂತ ಬಹಳ ಪ್ಲಾನ್ ಮಾಡಿದ್ರಿ ಅಂತ ತಾವು ಹೇಳಿದ್ರಿ. ಖಂಡಿತ. ಈಗ ಇನ್ನೊಂದು, ಈಗ ಇದಕ್ಕೆ ಕಚ್ಚಾ ಸಾಮಗ್ರಿಗಳಿಗೆ ಒಂದು ಬಿಸ್ನೆಸ್ ಮಾಡ್ಬೇಕಿದ್ರೆ ಅದಕ್ಕೆ ರಾ ಮೆಟೀರಿಯಲ್ಸ್ ಬೇಕಾಗುತ್ತೆ, ಮೆಷಿನರಿ ಬೇಕಾಗುತ್ತೆ. ಸೊ ಇದನ್ನೆಲ್ಲ ಹೇಗೆ ಹೊಂದಿಸ್ಕೊಂಡ್ರಿ, ಮತ್ತೆ ಯಾವ ಪ್ರಾಡಕ್ಟ್ ಗಳನ್ನ ಫಸ್ಟ್ ತಾವು ರಿಲೀಸ್ ಮಾಡಿದ್ರಿ ಆರಂಭಿಕ ದಿವಸಗಳಲ್ಲಿ ಅಂತ? ಸೊ ಸರ್, ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಒಂದು ಮೆಷಿನರಿ ಅನ್ನೋದೇ ಒಂದು ಕಾನ್ಸೆಪ್ಟ್, ಒಂದು ಭಾಗವಾಗಿ ಮಾಡ್ಕೊಂಡ್ವಿ. ರಾ ಮೆಟೀರಿಯಲ್ನೇ ಒಂದು ಭಾಗವಾಗಿ ಮಾಡ್ಕೊಂಡ್ವಿ, ಮಾರ್ಕೆಟಿಂಗ್ನೇ ಒಂದು ಭಾಗವಾಗಿ ಮಾಡ್ಕೊಂಡ್ವಿ. ಸೊ ಇದು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಈಗ ನಿನ್ನೆ ಡಿಸೈಡ್ ಮಾಡಿ ಇವತ್ತು ಸ್ಟಾರ್ಟ್ ಮಾಡ್ತಕ್ಕಂಥದ್ದಲ್ಲ, ಕಾನ್ಸೆಪ್ಟ್ ಇತ್ತು. ಸೊ ಫಸ್ಟ್ ಮಿಷಿನರಿ, ಯಾವ ಮಿಷಿನರಿ ನಮಗೆ ಬೇಕಾಗತ್ತೆ, ಅದು ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಎಲ್ಲಿ ಸಿಗತ್ತೆ, ಅದರಲ್ಲಿ ಎಷ್ಟು ವಿಧಾನಗಳು ಬರುತ್ತೆ, ಇದ್ರ ಬಗ್ಗೆ ಏನೂ ನಾಲೆಜ್ ಇರಲಿಲ್ಲ. ಸೊ ನಾವೇನ್ ಮಾಡಿದ್ವಿ, ಸ್ಟಾರ್ಟಿಂಗ್ ಅಲ್ಲಿ ಪ್ರತಿಯೊಬ್ಬ ಕಿಚನ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಯಾರ್ಯಾರು ಮಾಡ್ತಾರೆ
ಅವ್ರ ಬಳಿ ಹೋದ್ವಿ, Okay. ಅವ್ರ ಬಳಿ ಡಿಸ್ಕಸ್ ಮಾಡಿದ್ವಿ, ಅಲ್ಲೊಂದಷ್ಟು ನಾಲೆಜ್ ತಗೊಂಡ್ವಿ, ಇನ್ನೊಂದು ಕಂಪ್ನಿಗೆ ಹೋದ್ವಿ, ಅಲ್ಲಿ ಡಿಸ್ಕಸ್ ಮಾಡಿದ್ವಿ, ಅಲ್ಲೊಂದಷ್ಟು ನಾಲೆಜ್ ತಗೊಂಡ್ವಿ. ಇದೆಲ್ಲಾನು ಕೂತ್ಕೊಂಡು ನಾವೇನ್ ಮಾಡಿದ್ವಿ, ಓಕೆ ನಾವು ಈ ಒಂದು ಯೂನಿಟ್ ಮಾಡ್ತೀವಿ ಅಂದ್ರೆ ನಮಗೆ ಈ ತರ ಬೇಕು, ಈ ಎಕ್ವಿಪ್ಮೆಂಟ್ಸ್ ಬೇಕು, ಈ ತರ ನಾವು ಒಂದು ಲಿಸ್ಟ್ ಮಾಡ್ಕೊಂಡ್ವಿ. ಓಕೆ ಈ ಒಂದು ಪ್ರೊಡಕ್ಷನ್ ಲಿಸ್ಟ್ ಆದ್ಮೇಲೆ ಓಕೆ ಎರಡನೇದು ಕ್ವಾಲಿಟಿ ಆಫ್ ರಾ ಮೆಟೀರಿಯಲ್. ಓಕೆ ಸೊ ಅದಕ್ಕೆ ಏನ್ ಮಾಡಿದ್ವಿ, ನಾವು ಫಸ್ಟ್ ನಮ್ಗೆ ಏನೇನ್ ರಾ ಮೆಟೀರಿಯಲ್ ಬೇಕು ಅದನ್ನ ಒಂದು ಲಿಸ್ಟ್ ಮಾಡ್ಕೊಂಡ್ವಿ. ಓಕೆ ಆ ಲಿಸ್ಟ್ ಮಾಡ್ಕೊಂಡು ಅದು ನಮ್ಮ ಕರ್ನಾಟಕದಲ್ಲಿ ಪ್ರಾಮುಖ್ಯತೆ ಕೊಟ್ಟು ಎಲ್ಲಿ ಅದನ್ನ ಯಥೇಚ್ಛವಾಗಿ ಬೆಳೀತಾರೆ ಓಕೆ ಅದನ್ನ ಲಿಸ್ಟ್ ಮಾಡ್ಕೊಂಡ್ವಿ. ಕೆಲವೊಂದು ಪದಾರ್ಥ ನಮ್ಮ ಕರ್ನಾಟಕದಲ್ಲಿ ಬೆಳೆಯಲ್ಲ, ಸೊ ಬೇರೆ ಯಾವ ಪ್ರಾಂತ್ಯ ನಮ್ಮಲ್ಲಿ ಹತ್ತಿರದಲ್ಲಿದೆ ಅಲ್ಲಿ ಎಲ್ಲಿ ಬೆಳೀತಾರೆ ಅದನ್ನ ಲಿಸ್ಟ್ ಮಾಡ್ಕೊಂಡ್ವಿ. ಓಕೆ ಸೊ ಅಲ್ಲಿಗೆ ನಾವು ಕನೆಕ್ಷನ್ಸ್ ನ ಬಿಲ್ಡ್ ಮಾಡ್ಕೊಳ್ಳಿಕ್ ಶುರು ಮಾಡಿದ್ವಿ. ಓಕೆ ಸೊ ನಿಮ್ಗೆ ಗೊತ್ತಿರ್ತಕ್ಕಂಥ ಒಂದು ರೈತರು ಒಂದು 4-5 ಒಂದು 10 ರೈತರು ಸೇರ್ಕೊಂಡು FBO ಅಂತ ಮಾಡ್ಕೊಂಡಿರ್ತಾರೆ. ಸೊ ನಾವು ಅಲ್ಲಿಗೆ ಕನೆಕ್ಷನ್ಸ್ ನ ಬೆಳ್ಕೊಂಡ್ವಿ. ಉದ್ದೇಶ ಏನು, ರೈತರ ಹತ್ರ ನೇರವಾಗಿ ಖರೀದಿಸೋಣ ಪ್ರಾಡಕ್ಟ್ ನ ಅನ್ನೋ ಒಂದು ಉದ್ದೇಶದಲ್ಲಿ. ಸೊ ಅಲ್ಲಿಂದ ನಾವು ಲಿಸ್ಟ್ ಮಾಡ್ಕೊಂಡ್ವಿ. ಸೊ ಅಷ್ಟು ಪದಾರ್ಥ ಯಾವ ಏರಿಯಾನಲ್ಲಿ ಬೆಳೀತಾರೆ, ಅಲ್ಲಿನ ಮಾರ್ಕೆಟ್ ಪ್ರೈಸ್ ಏನು, ಬೆಂಗಳೂರಲ್ಲಿ ಮಾರ್ಕೆಟ್ ಪ್ರೈಸ್ ಏನು, ಅದನ್ನ ಅನಾಲಿಸಿಸ್ ಮಾಡಿದ್ವಿ. ಅದ್ ಮಾಡ್ಕೊಂಡು ನಾವು ಡೈರೆಕ್ಟ್ ಆ ಒಂದು ಎಲ್ಲೆಲ್ಲಿ ಬೆಳೀತಾರೆ ಅಲ್ಲಿಗೆ ಕನೆಕ್ಷನ್ಸ್ ಬೆಳೆಸ್ಕೊಂಡ್ವಿ. ಸೊ ಅಲ್ಲಿಂದ ನಾವು ತರಿಸ್ಕೊಳ್ಳಿಕ್ಕೆ ಶುರು ಮಾಡಿದ್ವಿ. ಪ್ರಾರಂಭದಲ್ಲಿ ಅವ್ರು ನಮ್ಮನ್ನ ಎಂಟರ್ಟೈನ್ ಕೂಡ ಮಾಡಲಿಲ್ಲ, ಸರ್ ಇಷ್ಟು ಕಮ್ಮಿ ಕ್ವಾಂಟಿಟಿಗೆ ನಾವು ಇಲ್ಲಿಂದ ಕಳಿಸ್ಕೊಡೋದಕ್ಕೆಲ್ಲ ಆಗಲ್ಲ ಅಂತ. ಸೊ ಅವರಿಗೆ ನಾವು ಕನ್ವಿನ್ಸ್ ಮಾಡಿ, ಸರ್ ನಾವು ಒಂದು ಒಳ್ಳೆ ಕಂಪ್ನಿ ಆಗ್ತೀವಿ ಮುಂದೊಂದು ದಿನ, ಸೊ ನಿಮ್ಮೊಂದು ಸಹಕಾರ ಬೇಕು ಅಂತ ಅವ್ರಿಗೂ ಅರ್ಥ ಮಾಡಿಸಿ ನಮ್ಮ ವಿಷನ್ ಎಕ್ಸ್ಪ್ಲೇನ್ ಮಾಡಿ ಅಲ್ಲಿಂದ ಪ್ರಾಡಕ್ಟ್ಸ್ ನ ಕಳಿಸ್ಕೊಳ್ಳಿಕ್ ಶುರು ಮಾಡಿದ್ವಿ. ಸೊ ಪ್ರತಿಯೊಂದು ಕಡೆನೂ ನಾವು ಒಂದೊಂದು ಟೀಮ್ ಆಗಿ ಹೋಗಿ ಅಲ್ಲೆಲ್ಲ ಮಾತಾಡ್ಸ್ಕೊಂಡು ಕಲೆಕ್ಷನ್ ಬೆಳೆಸ್ಕೊಂಡ್ಬಂದು ಇವತ್ತಿನ ದಿನ ಜಸ್ಟ್ ಒಂದು ಫೋನ್ ಕಾಲ್ ಮಾಡಿ, ಸರ್ ನನ್ಗೆ ಇಂಥ ಪ್ರಾಡಕ್ಟ್ ಬೇಕಿದೆ ಈ ಕ್ವಾಲಿಟಿದು ಅಂತ ಅಂದ್ರೆ ಆಟೋಮೆಟಿಕಲಿ ಟ್ರಾನ್ಸ್ಪೋರ್ಟ್ ಅಲ್ಲಿ ಹಾಕಿ ಬರುತ್ತೆ. ಸೊ ಒಂದು ಈ ಪದಾರ್ಥ ಬೇಕು, ಎಲ್ಲಿ ಸಿಗತ್ತೆ ಏನು ಅಂತ ಒಂದು ಡೇಟಾ ಮಾಡ್ಕೊಂಡ್ವಿ. ಸೊ ಈ ತರ ಒಂದು ಮಿಷಿನರಿ ಮಾಡಿದ್ವಿ, ಒಂದು ರಾ ಮೆಟೀರಿಯಲ್ಸ್ ಮಾಡಿದ್ವಿ, ಅದಾದ್ಮೇಲೆ ಮಾರ್ಕೆಟಿಂಗ್ ಮಾಡಿದ್ವಿ. ಸೊ ಇದಿಷ್ಟು ಒಂದು ಪ್ಲಾನ್ ಮಾಡಿ ಅದಾದ್ಮೇಲೆ ಎಕ್ಸಿಕ್ಯೂಷನ್ ಮಾಡ್ಲಿಕ್ಕೆ ನಾವು ಶುರು ಮಾಡಿದ್ವಲ್ಲ, ಆಗ ನಮಗೆ ಒಂದೊಂದು ಹಂತದಲ್ಲೂ ನಾವು ಮುಂದೆ ಹೋಗ್ತಾ ಬಂದ್ವಿ. ಸೊ ಮೊದಲನೇದಾಗಿ ನಾವು ಶುರು ಮಾಡಿರ್ತಕ್ಕಂಥದ್ದು ಚಟ್ನಿ ಪುಡಿ ಮತ್ತೆ ಸಾಂಬಾರ್ ಪುಡಿ ಮತ್ತೆ ರಸಂ ಪುಡಿ. ನಮ್ಮ ಒಂದು ಪ್ಲಾನ್ ಆಫ್ ಆಕ್ಷನ್ ಅಲ್ಲಿ ಏನಿತ್ತು ಅಂದ್ರೆ ನಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಮಸಾಲ ಪುಡಿ ಮೇಲೆ ಇತ್ತು. ಸಾಂಬಾರ್, ರಸಂ, ಬಿಸಿಬೇಳೆ ಬಾತು, ವಾಂಗಿ ಬಾತು ಮತ್ತೆ ಇಡ್ಲಿ ಸಾಂಬಾರ್ ಅಂತ ಮಾಡ್ತೀವಿ, ಮತ್ತೆ ಪುಳಿಯೋಗರೆ. ಸೊ ಇದಿಷ್ಟನ್ನು ನಾವು ಕಾನ್ಸಂಟ್ರೇಟ್ ಮಾಡಿದ್ವಿ. ಅದ್ರ ಜೊತೆಗೆ ಒಂದು ಹೊಸ ಕಾನ್ಸೆಪ್ಟ್ ಆಗಿರ್ಲಿ ಅಂತ ಹೇಳಿ ನಾವು ಚಟ್ನಿ ಪುಡಿಗಳನ್ನು ಕೂಡ ಇಟ್ಕೊಂಡಿದ್ವಿ. ಆದ್ರೆ ಯಾವತ್ತೂ ಅಷ್ಟೇ ನಾವು ಒಂದು ಅನ್ಕೊಂಡ್ ಮಾರ್ಕೆಟ್ಗೆ ಬರ್ತೀವಿ, ಆದ್ರೆ ಮಾರ್ಕೆಟ್ ನಮ್ಮನ್ನ ಡ್ರೈವ್ ಮಾಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಾವು ಒಂದು ಪದಾರ್ಥನ ಇಟ್ಕೊಂಡು ಮೂವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತೀವಿ, ನಮ್ಮಲ್ಲಿ ಇನ್ನೊಂದೇನೋ ಪದಾರ್ಥ ಇರುತ್ತೆ, ಅದು ಜನಕ್ಕೆ ತುಂಬಾ ಹತ್ರ ಆಗತ್ತೆ. ಅದು ನನಗೆ ಒಬ್ರು ತಿಳಿಸ್ಕೊಟ್ಟಿದ್ರು. ಸೊ ಈ ಒಂದು ಕಂಪನಿಯಲ್ಲಿ ನನಗೆ ಅದು ಅನುಭವ ಬಂತು. ಸೊ ನಮ್ಮ ಕಾನ್ಸಂಟ್ರೇಷನ್ ಇದ್ದಿದ್ದು ಮಸಾಲ ಪುಡಿಗಳು, ಆದ್ರೆ ನಮ್ಮ ಚಟ್ನಿ ಪುಡಿಗಳು ಇವತ್ತಿನ ದಿನ ತುಂಬಾ ಮಸಾಲ ಪುಡಿಗಿಂತ ಸೇಲ್ಸ್ ಅದರಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ನಾವು ಫಸ್ಟ್ ಅದರಲ್ಲಿ ಶುರು ಮಾಡಿದ್ದೇನೆ ಟ್ರೆಡಿಷನಲ್ ವೇ ಆಫ್ ಕಡಲೆಕಾಯಿ ಬೀಜ ಚಟ್ನಿ ಪುಡಿ ಮತ್ತೆ ಕಡಲೆಕಾಯಿ ಬೀಜ ವಿತ್ ಗಾರ್ಲಿಕ್, ಪೀನಟ್ ಗಾರ್ಲಿಕ್ ಅಂತ ಶುರು ಮಾಡಿದ್ವಿ. ಅದು ಜನಕ್ಕೆ ತುಂಬಾ ಇಷ್ಟಪಡ್ಲಿಕ್ಕೆ ಶುರು ಮಾಡಿದ್ರು. ಸೊ ಅದಾದ್ಮೇಲೆ ನೆಕ್ಸ್ಟ್ ಬೇರೆ ವೆರೈಟಿ ಶುರು ಮಾಡೋಣ ಅಂತ ಮಾಡಿದ್ವಿ. ಸೊ ದೋಸೆ ಮೇಲೆ ಹಾಕ್ಲಿಕ್ಕೆ ಅಂದ್ಬಿಟ್ಟು ವಿತ್ ಗಾರ್ಲಿಕ್ ಅಂತ ಗಾರ್ಲಿಕ್ ಚಿಲ್ಲಿ ಚಟ್ನಿ ಪುಡಿ ಅಂತ ಶುರು ಮಾಡಿದ್ವಿ. ಅದು ತುಂಬಾ ಚೆನ್ನಾಗಿ ಹೋಗ್ಲಿಕ್ಕೆ ಶುರು ಆಯ್ತು. ಅದಾದ್ಮೇಲೆ ಈಗ ಪುಡಿ ಇಡ್ಲಿ ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ಹೊಸ ಕಾನ್ಸೆಪ್ಟ್, ಇಡ್ಲಿ ಮೇಲೆ ಪುಡಿ ಅನ್ನೋದು. ಸೊ ಅದಕ್ಕೆ ಅದನ್ನ ನಾವು ಶುರು ಮಾಡಿದ್ವಿ. ಸೊ ಈಗ ಬೆಂಗಳೂರಲ್ಲಿ ಸುಮಾರು ಒಂದು 28 ಹೋಟ್ಲು ನಮ್ಮಲ್ಲಿ ಆ ಪುಡಿ ಮಸಾಲ ತಗೊಳ್ತಿದ್ದಾರೆ. ಅದಷ್ಟೇ ಅಲ್ಲದೆ ನಾವು ಮಾರ್ಕೆಟಿಂಗೇ ಮಾಡಿದೆ. ಕೊಚ್ಚಿನಲ್ಲಿ ಒಂದು ರೆಸ್ಟೋರೆಂಟ್ ಇದೆ, ಮುಂಬೈಯಲ್ಲಿ 3 ರೆಸ್ಟೋರೆಂಟ್ ಇದೆ, ಡೆಲ್ಲಿನಲ್ಲಿ ಒಂದು ರೆಸ್ಟೋರೆಂಟ್ ಇದೆ, ಧರ್ಮಶಾಲಾದಲ್ಲಿ ಒಂದು ರೆಸ್ಟೋರೆಂಟ್ ಇದೆ. ಇವರು ನಮ್ಮ ರಿವ್ಯೂಸ್ ನ ನೋಡ್ಕೊಂಡು ನಮ್ಮ ಕಸ್ಟಮರ್ಸ್ ನ ಇದನ್ನ ರಿವ್ಯೂಸ್ ನ ತಗೊಂಡು ಅವ್ರು ಬಂದು ಇಲ್ಲಿಂದ ಪ್ರತಿಯೊಂದು ತಿಂಗಳು ಅವ್ರಿಗೆ ಪ್ರಾಡಕ್ಟ್ಸ್ ಇಲ್ಲಿಂದ ಹೋಗುತ್ತೆ. ಸೊ ಇಡ್ಲಿ ಪುಡಿ ಸ್ಟಾರ್ಟ್ ಮಾಡಿದ್ವಿ. ಸೊ ಇದಿಷ್ಟ ಆದ್ಮೇಲೆ ಇವತ್ತಿನ ದಿನ ಹೆಲ್ತ್ ಬೆನಿಫಿಟ್ಸ್ ಏನಾದ್ರು ಇರ್ಬೇಕಲ್ಲ ಅಂತ ಅನ್ಕೊಂಡು ನುಗ್ಗೆ ಸೊಪ್ಪು ಒಂದು ಸೂಪರ್ ಫುಡ್ ಅಂತಾನೆ ಕರಿತೀವಿ. ಸೊ ನುಗ್ಗೆ ಸೊಪ್ಪಲ್ಲಿ ಚಟ್ನಿ ಪುಡಿ ಸ್ಟಾರ್ಟ್ ಮಾಡಿದ್ವಿ. ಸೊ ಅದು ತುಂಬಾ ಚೆನ್ನಾಗಿ ಹೋಗ್ಲಿಕ್ಕೆ ಶುರು ಮಾಡಿದ್ವಿ. ಮತ್ತೆ ಅಕ್ಸೆ ಬೀಜದಲ್ಲಿ ಚಟ್ನಿ ಪುಡಿ ಶುರು ಮಾಡಿದ್ವಿ, ಅದು ತುಂಬಾ ಚೆನ್ನಾಗಿ ಹೋಯ್ತು. ಅದಾದ್ಮೇಲೆ ಕರ್ಬೇವು ಸೊಪ್ಪಲ್ಲಿ ಚಟ್ನಿ ಪುಡಿ ಶುರು ಮಾಡಿದ್ವಿ. ಸೊ ಕರ್ಬೇವು ಚಟ್ನಿ ಪುಡಿನಲ್ಲೂ ತುಂಬಾ ಚೆನ್ನಾಗಿ ಹೋಗ್ತಿದೆ. ಸೊ ಇದೆಲ್ಲಾನು ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿನ್ಬೋದು, ಅಥವಾ ಚಪಾತಿ ಇಡ್ಲಿ ಜೊತೆ ತಿನ್ಬೋದು. ಸೊ ಇದು ತುಂಬಾ ಹೈ ಕ್ವಾಲಿಟಿ ಆಗಿ ತುಂಬಾ ಹೈ ಟೇಸ್ಟ್ ಅಲ್ಲಿ ನಾವು ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಸೊ ಇವತ್ತಿನ ದಿನ ನಮ್ಮ ಒಂದು 60 to 70% ಸೇಲ್ಸ್ ಏನಿದೆ ಅದು ಈ ಹೊಸ ಕಾನ್ಸೆಪ್ಟ್ ಚಟ್ನಿ ಪುಡಿನಲ್ಲೇ ಡ್ರೈವ್ ಆಗ್ತಾ ಇದೆ. ಸೊ ನಾವೊಂದು ಅನ್ಕೊಂಡು ಸ್ಟಾರ್ಟ್ ಮಾಡ್ತೀವಿ, ನಮ್ಮ ಕ್ವಾಲಿಟಿ ಮತ್ತೆ ನಮ್ಮ ಒಂದು ಪ್ರಾಡಕ್ಟ್ ಮಾರ್ಕೆಟ್ ಇನ್ನೊಂದು ಪ್ರಾಡಕ್ಟ್ ನೇ ನಮ್ಮಲ್ಲಿ ಇಂಟ್ರೊಡ್ಯೂಸ್ ಮಾಡುತ್ತೆ. ಸೊ ಅದಷ್ಟಲ್ಲದೆ ನಾವು ಅವಾಗ ಏನ್ ಅನ್ಕೊಂಡ್ವಿ, ಓಕೆ ನಾವು ಯಾವುದೇ ಪ್ರಾಡಕ್ಟ್ ನ ಶುರು ಮಾಡಿದ್ರು ಹೆಲ್ತ್ ಬೆನಿಫಿಟ್ಸ್ ಇರುವಂತ ಪ್ರಾಡಕ್ಟ್ಸ್ ನ ಮಾಡೋಣ, ಜನಕ್ಕೆ ಆರೋಗ್ಯಕರವಾದಂತಹ ಪ್ರಾಡಕ್ಟ್ಸ್ ಕೊಡೋಣ. ಯಾಕಂದ್ರೆ ನಮ್ಮಲ್ಲಿ ಮೊದಲೇ ಹೇಳ್ದಂಗೆ ನಾವು ಯಾವುದೇ ತರ ಪ್ರಿಸರ್ವೇಟಿವ್ಸ್, ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡೋದಿಲ್ಲ. ಮತ್ತೆ ಹಂಗೆ ಯಾವ್ದಾದ್ರು ಹೊಸ ಪ್ರಾಡಕ್ಟ್ಸ್ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಹೋದಾಗ ನಾವು ರಾಗಿ ಮಿಲೆಟ್ ಅಲ್ಲಿ
ಶುರು ಮಾಡಿದ್ವಿ. ಓಕೆ. ಸೊ ರಾಗಿ ಮಿಲೆಟ್ ಅಲ್ಲಿ ನಾವು 2 ತರ ಪ್ರಾಡಕ್ಟ್ ನ ಶುರು ಮಾಡಿದ್ವಿ. ಒಂದು ರಾಗಿ ಮಿಲೆಟ್ ಮಿಕ್ಸ್ ಅಂತ ಮಾಡಿದ್ವಿ, ಇನ್ನೊಂದು ರಾಗಿ ಸರಿ ಅಂತ ಮಾಡಿದ್ವಿ. ಓಕೆ. ಇವತ್ತಿನ ದಿನ ಹೇಗಿದೆ ಅಂದ್ರೆ ಒಬ್ಬ ಮಗು ಹುಟ್ಟಿ ಒಂದು 6-7 ತಿಂಗಳಿಂದಾನೇ ಅದಕ್ಕೆ ಅಲ್ಲಿಂದಾನೇ ಪ್ರಿಸರ್ವೇಟಿವ್ಸ್ ಶುಗರ್ಸ್ ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಬಟ್ ಅದೇ ಪ್ರಾಚೀನ ಕಾಲದಲ್ಲಿ ರಾಗಿ ಸರಿ ಅಂತ ಮನೆಯಲ್ಲೇನೆ ನಮ್ಮ ಹಿರಿಯರು ಮಾಡಿ ರಾಗಿನಲ್ಲಿ ಮತ್ತೆ ಡ್ರೈ ಫ್ರೂಟ್ಸ್ ಹಾಕಿ ಮಕ್ಳಿಗೆ ಮಾಡಿ ಕೊಡ್ತಾ ಇದ್ರು ರಾಗಿ ಸರಿ ಅಂತ. ಸೊ ಅದು ಇವತ್ತಿನ ದಿನ ಕಳೆದೋಗಿದೆ. ಸೊ ನಾವು ಅದನ್ನ ಏನ್ ಮಾಡಿದ್ವಿ, ಒಂದು ಫಾರ್ಮುಲಾ ತರ ಮಾಡಿ ನಮ್ಮ ತಾಯಿಯವರು ಅದನ್ನ ಮಾಡ್ಕೊಟ್ರು. ಸೊ 4 ತಿಂಗಳ ಮಕ್ಕಳಿಂದ 1 ವರ್ಷದ ಮಗುವಿನವರೆಗೂ ರಾಗಿ ಸರಿ ಅನ್ನೋ ಪದಾರ್ಥ ಕೊಡ್ತಿದ್ವಿ. 1 ವರ್ಷ ಮೇಲ್ಪಟ್ಟಿ ಪ್ರತಿಯೊಬ್ಬರು ಕೂಡ ರಾಗಿ ಮಿಲೆಟ್ ಮಿಕ್ಸ್ ನ ತಗೊಳ್ಬಹುದು. ಇದರಲ್ಲಿ ನಾವು ಮೊಳಕೆ ಕಟ್ಟಿದ ರಾಗಿ, ಗೋಧಿ, ಕೆಂಪಕ್ಕಿ, 5 ತರ ಪಾಸಿಟಿವ್ ಮಿಲೆಟ್ಸ್ ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸ್, ಇದಿಷ್ಟು ಜೀರ್ಣ ಆಗ್ಲಿಕ್ಕೋಸ್ಕರ ಜೀರಿಗೆ, ಮೆಣಸು, ಕಾರ್ಡಮಮ್ಮು. ಸೊ ಈ ತರ ಒಂದು ಫಾರ್ಮುಲಾನ ಮಾಡ್ಕೊಂಡು ಇದಿಷ್ಟು ನೋಡಿ ರಾಗಿ ಮಿಲೆಟ್ ಮಿಕ್ಸ್ ಅಂತ ಮಾಡ್ತೀವಿ. ಇದನ್ನ ಜನ ಏನ್ ಮಾಡ್ತಾ ಇದಾರೆ, ಹಾಲಿಗೆ ಹಾಕೊಂಡು ಹಾರ್ಲಿಕ್ಸ್ ಬದಲು ಇದನ್ನ ತಗೊಳ್ತಾ ಇದಾರೆ. ಅಥವಾ ಯಾವುದೇ ಒಂದು ಹಾಲಿನ ಜೊತೆ ಏನ್ ಹಾಕ್ತಾರೆ ಪದಾರ್ಥ ಅದಕ್ಕೆ ಸ್ಟಾಪ್ ಮಾಡಿ ಈ ಒಂದು ಟ್ರೆಡಿಷನಲ್ ಇದನ್ನ ಯೂಸ್ ಮಾಡ್ಲಿಕ್ಕೆ ಶುರು ಮಾಡುದು. ಸೊ ಆ ತರನು ಮಾಡ್ತಾರೆ. ಕೆಲವರು ಗಂಜಿಯಾಗಿ ಕೂಡ ಇದನ್ನ ಸೇವಿಸ್ತಾ ಇದಾರೆ. ಸೊ ಈ ತರ ರಾಗಿ ಮಿಲೆಟ್ ಶುರು ಮಾಡಿದ್ವಿ, ಅದು ತುಂಬಾ ಚೆನ್ನಾಗಿ ಹೋಗ್ಲಿಕ್ಕೆ ಶುರು ಮಾಡಿದ್ರು. ಸೊ ಹೀಗೆ ಒಂದೊಂದನ್ನೇ ಪ್ರಾಡಕ್ಟ್ಸ್ ನಾವು ಇಂಟ್ರೊಡ್ಯೂಸ್ ಮಾಡ್ಕೊಂಡ್ ಬಂದ್ವಿ. ಸೊ ನಮ್ಮ ಮುಂದಿನ ಉದ್ದೇಶ ಹೇಗಿದೆ ಅಂದ್ರೆ, ಒಂದು ಅಡುಗೆ ಮನೆಗೆ ಏನ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಬೇಕಾಗತ್ತೆ, ಸ್ಪೆಷಲಿ ಮಸಾಲಾ ಪುಡಿಗಳು, ಚಟ್ನಿ ಪುಡಿಗಳಲ್ಲಿ, ಮತ್ತೆ ಮುಂದಿನ ದಿನಗಳಲ್ಲಿ ಆಯಿಲ್ಸ್. ಸೊ ಈ ತರ ಪ್ರತಿಯೊಂದನ್ನು ಒಂದೇ ರೂಫ್ ಕೆಳಗೆ ಅಷ್ಟು ಜನಕ್ಕೂ ಸಿಕ್ಕಿದ್ರೆ ಸೊ ಅವ್ರಿಗೂ ಪರ್ಚೇಸ್ ಮಾಡ್ಲಿಕ್ಕೂ ಈಸಿ ಆಗತ್ತೆ ಅನ್ನೋ ಕಾರಣದಲ್ಲಿ ಮುಂದುವರಿತಾ ಬಂದಿದ್ದೀವಿ. ಬಹಳ ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇದ್ದೀರಿ. ಮುಖ್ಯವಾಗಿ ಜನರ ಆರೋಗ್ಯವನ್ನು ಕೂಡ ದೃಷ್ಟಿಯಲ್ಲಿ ಇಟ್ಕೊಂಡು ಯಾವುದೇ ಒಂದು ಪ್ರಿಸರ್ವೇಟಿವ್ಸ್ ಅಂತ ಬಳಸದೆ ತಾವು ಮಾಡ್ತಾ ಇದ್ದೀರಿ. ಈಗ ಇನ್ನೊಂದು ಪ್ರಶ್ನೆ ಅಂದ್ರೆ, ಯೂಶಲಿ ಏನಾಗುತ್ತೆ ಅಂದ್ರೆ, ಈ ಪ್ರಿಸರ್ವೇಟಿವ್ಸ್ ಎಲ್ಲ ಬಳಸದೇ ಇರುವಂತಹ ಸಂದರ್ಭದಲ್ಲಿ ಅದರಿಂದ ಬಿಸ್ನೆಸ್ ಗೆ ಯಾವ ರೀತಿಯಲ್ಲಿ ಅನುಕೂಲ ಆಗುತ್ತಾ ಅನಾನುಕೂಲ ಆಗುತ್ತಾ ಅಂತ ನಾನು ಇಲ್ಲಿ ಕಮರ್ಷಿಯಲ್ ಪರ್ಸ್ಪೆಕ್ಟಿವ್ ನಮ್ಮ ಹತ್ರ ಕೇಳ್ತಾ ಇದ್ದೀನಿ. ಸರ್ ಏನಾಗುತ್ತೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಿಮ್ ಮನೆಗೆ ಒಂದು 1/4 kg ಪ್ಯಾಕೆಟ್ ನೀವು ತಗೊಂಡೋದ್ರೆ, ಒಂದು ಸಾಂಬಾರ್ ಪುಡಿ ತಗೊಂಡ್ರೆ ದಿನಕ್ಕೆ 2 ಸ್ಪೂನ್ ಅಂತ ಆದ್ರೂ 1 ತಿಂಗಳಲ್ಲಿ ಮುಗಿಯುತ್ತೆ. ಮ್ಯಾಕ್ಸಿಮಮ್ ಅಂದ್ರೆ 1 ತಿಂಗಳು. ಸೊ ನಿಮಗ್ ಬೇಕಾಗಿರೋದೇನು, ಒಂದು ಸಾಂಬಾರ್ ಪುಡಿ ತಗೊಂಡ್ರೆ 1 ತಿಂಗಳಲ್ಲಿ ಮುಗಿಯುತ್ತೆ. ಒಂದು ಆಕ್ಚುಯಲ್ ಸಾಂಬಾರ್ ಪುಡಿದು ಶೆಲ್ಫ್ ಲೈಫ್ ಬಂದು ಒಂದು 8 ತಿಂಗಳು, 9 ತಿಂಗಳು, 1 ವರ್ಷದವರೆಗೂ ಬರುತ್ತೆ. ಒಂದು ಚಟ್ನಿ ಪುಡಿ ತಗೊಂಡ್ರೆ ಮಿನಿಮಮ್ ಅಂತ ಅಂದ್ರೂ 4ರಿಂದ 6 ತಿಂಗಳವರೆಗೂ ಬರುತ್ತೆ. ಬಟ್ ಎಲ್ಲಿ ಪ್ರಿಸರ್ವೇಟಿವ್ ಬರುತ್ತೆ ಅಂತಂದ್ರೆ, ಒಬ್ಬ ಮ್ಯಾನುಫ್ಯಾಕ್ಚರರ್ ಇಂದ ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಟರ್ಗೆ, ಸ್ಟಾಕಿಸ್ಟ್ಗೆ, ರಿಟೈಲರ್ಗೆ, ಅಲ್ಲಿಂದ ನಿಮ್ಮನೆಗೆ ಬರೋ ಅಷ್ಟರಲ್ಲಿ 4-5 ತಿಂಗಳಾಗುತ್ತೆ. ಸೊ ಹಾಗಾಗಿ ಈ ತರದೆಲ್ಲ ಬೇಕಾಗತ್ತೆ ಹೊರತು. ಸೊ ಅದಕ್ಕೆ ನಾವೇನ್ ಮಾಡಿದ್ವಿ, ನಮ್ಮ ಪ್ರಾಡಕ್ಟ್ಸ್ ಬೆಂಗಳೂರಿನಲ್ಲಿ ಎಲ್ಲೂ ಸಿಗ್ತಾ ಇಲ್ಲ, ನಮ್ಮ ಹತ್ರ ಮಾತ್ರ ಸಿಗುತ್ತೆ. ಸೊ ನಮ್ದೇ ಆದಂತಹ ಒಂದು ವೆಬ್ಸೈಟ್ ಇದೆ, ಬೇರೆ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ. ತುಂಬಾ ವಿನೂತವಾದಂತಹ ಒಂದು ಟೆಕ್ನಾಲಜಿನ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ ವಾಟ್ಸಪ್ ಅಲ್ಲಿ. ನಮ್ಮ ಒಂದು ವಾಟ್ಸಪ್ ನಂಬರ್ಗೆ, ಕಸ್ಟಮರ್ ಸಪೋರ್ಟ್ ನಂಬರ್ಗೆ ಜಸ್ಟ್ ಹಾಯ್ ಅಂತ ಕಳಿಸ್ಬೇಕು. ಅವರು ಕಳಿಸಿದ್ರೆ ಒಂದು ವೆಬ್ಸೈಟ್ ಹೇಗೆ ವರ್ಕ್ ಆಗುತ್ತೋ ನಾವು ವಾಟ್ಸಪ್ ಅಲ್ಲೇ ಮಾಡಿದೀವಿ. ಸೊ ಇವತ್ತಿನ ದಿನ ಎಲ್ಲರೂ ವಾಟ್ಸಪ್ ಯೂಸ್ ಮಾಡ್ತಾ ಇರೋದ್ರಿಂದ ಅದರಲ್ಲೇ ನಾವು ಆ ಟೆಕ್ನಾಲಜಿನ ಮಾಡಿದೀವಿ. ಸೊ ಹಾಯ್ ಅಂತ ಕಳಿಸಿದ್ರೆ ವೆಬ್ಸೈಟ್ ಅಲ್ಲಿ ಹೇಗೆ ಅವ್ರು ಆರ್ಡರ್ ಮಾಡ್ಬೋದು ಆ ತರ ಆರ್ಡರ್ ಮಾಡ್ಬೋದು. ಅಂಡ್ ಬೆಂಗಳೂರಲ್ಲಿ ನಾವು ವಿತಿನ್ 24 hours ಡೆಲಿವರಿ ಕೊಡ್ತಾ ಇದೀವಿ. ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇರುತ್ತೆ ನಿಮ್ಗೆ ಲಾಸ್ಟ್ 5 days ಇಲ್ಲ 10 days ಒಳಗಡೆ ಇರುತ್ತೆ. ಸೊ ಇಷ್ಟು ಫ್ರೆಶ್ ಆಗಿರತಕ್ಕಂಥ ಪ್ರಾಡಕ್ಟ್ ನಿಮ್ಗೆ ಸಿಗುವಾಗ ನೀವು ಏನಕ್ಕೆ 6 ತಿಂಗಳು ಅಥವಾ 8 ತಿಂಗಳು ಅಥವಾ 1 ವರ್ಷ ಬೆಳೆ ಬಾಳುವಂತ ಅಥವಾ ಆಯುಷ್ ಇರುವಂತ ಪ್ರಾಡಕ್ಟ್ ಏನು ತಗೊಳ್ಬೇಕು. ಸೊ ಇವತ್ತಿನ ನಾನು ರಿಕ್ವೆಸ್ಟ್ ಮಾಡೋದು ಎಲ್ಲರಿಗೂ ಏನಂದ್ರೆ, ಒಂದು ಪ್ರಾಡಕ್ಟ್ ನ ನೀವು ಪ್ಯಾಕೇಜ್ ತಗೊಳ್ತಿರಲ್ಲ, ಅದು ಜಸ್ಟ್ ಹಿಂದೆ ತಿರುಗಿಸಿ ನೋಡಿ, ಅದ್ರದ್ದು ಇಂಗ್ರೀಡಿಯೆಂಟ್ಸ್ ನೋಡಿ, ಅದ್ರಲ್ಲಿ ಏನೇನು ಹಾಕಿದ್ದಾರೆ ನೋಡಿ. ಇವತ್ತಿನ ದಿನ ಅದು ಜಾಸ್ತಿ ಜನ ನೋಡ್ತಾ ಇಲ್ಲ, ಬಟ್ ಈಗ ಟ್ರೆಂಡ್ ಚೇಂಜ್ ಆಗಿದೆ, ಅದನ್ನ ಅಬ್ಸರ್ವ್ ಮಾಡ್ತಿದ್ದಾರೆ. ಸೊ ನಮ್ಮ ಹತ್ರ ಈಗ ಪ್ರಾಡಕ್ಟ್ ತಗೊಳಕ್ ಶುರು ಮಾಡಿದವರು ಓಪನ್ ಆಗಿ ಹೇಳ್ತಾರೆ, ಸರ್ ನಿಮ್ಮ ಹತ್ರ ನಾನು ತಗೊಳ್ಳೋ ಉದ್ದೇಶನ ಏನು ಅಂದ್ರೆ, ಯಾವುದೇ ತರ ಕೆಮಿಕಲ್ಸ್ ಇಲ್ಲ, ಪ್ರಿಸರ್ವೇಟಿವ್ಸ್ ಇಲ್ಲ, ನಮ್ಮ ಮನೆಯಲ್ಲಿ ನನಗೆ ಏನ್ ಟೇಸ್ಟ್ ಬರ್ತಾ ಇದೆಯಲ್ಲ ಸರ್, ನಮ್ಮ ತಾಯಿ ಮಾಡಿದಾಗ ಅದೇ ಟೇಸ್ಟ್ ಬರ್ತಾ ಇದೆ ಅನ್ನೋ ಒಂದು ಉದ್ದೇಶ ಅಥವಾ ಆ ಫೀಲ್ ಅವ್ರ ಹತ್ರ ಇದೆ. ಸೊ ಹಾಗಾಗೇನೆ ನಾವು ಯಾವುದೇ ತರ ಅಡ್ವರ್ಟೈಸ್ಮೆಂಟ್ ಮಾಡ್ಲಿಕ್ಕೆ ಹೋಗಿಲ್ಲ, ಏನೂ ಇಲ್ಲ. ಸೊ ಎಷ್ಟೋ ಸರಿ ಏನಾಗಿರುತ್ತೆ, ಅವ್ರ ಮನೆಯಲ್ಲಿ ಯಾವ್ದನ್ನ ಗೆಸ್ಟ್ ಬಂದಿರ್ತಾರೆ, ಅವ್ರ ಪದಾರ್ಥ ಯೂಸ್ ಮಾಡ್ತಾ ಇರ್ತಾರೆ, ತಿಂತಾ ಇರ್ತಾರೆ, ಅವರಲ್ಲಿ ನಂಬರ್ ತಗೊಂಡೋಗಿ ಅವ್ರು ವಾಪಸ್ ಬನ್ನಿ ನಮ್ಮಲ್ಲಿ ಆರ್ಡರ್ ಮಾಡ್ತಾ ಇರ್ತಾರೆ. ಸೊ ಈ ತರ ಮಾಡ್ಕೊಂಡೇನೆ ನಾವು ಒಂದು 2 ವರ್ಷದಲ್ಲಿ ಒಂದು 10,000 ಕಸ್ಟಮರ್ಸ್ ವರ್ಗೂ ನಮ್ಮಲ್ಲಿ ಇದ್ದಾರೆ. ಸೊ ಒಂದು 15,000 ಡೆಲಿವರೀಸ್ ಕೊಟ್ಟಿದ್ದೀವಿ. ಸೊ ಪ್ರತಿದಿನ ನಮ್ಮಿಂದಾನೇ ಡೆಲಿವರೀಸ್ ಹೋಗ್ತಿರ್ತಾರೆ. ಖಂಡಿತ 2 ವರ್ಷಗಳ ಒಂದು ಜರ್ನಿ ಬಹಳ ಚೆನ್ನಾಗಿ ನಿರ್ವಹಿಸಿದ್ರೆ ಅನ್ನ.
ಥ್ಯಾಂಕ್ ಯು ಸೊ ಮುಂದಿನ ಗುರಿ ಏನು ಅಂತ ಹೇಳ್ತೀರಾ? ಯೋಜನೆಗಳು ಅಥವಾ ಹೊಸ ಉತ್ಪನ್ನಗಳಿರ್ಬೋದು, ವಿಷನ್ ಏನು ಅಂತ? ಸರ್ ಮುಂದಿನ ಅದೇ ನಿಮ್ಗೆ ಹೇಳ್ದಂಗೆ ಒಂದು ಅಡಿಗೆ ಮನೆಗೆ ಏನ್ ಕ್ವಾಲಿಟಿ ಪದಾರ್ಥಗಳು ಬೇಕಾಗುತ್ತೆ ಅದಷ್ಟನ್ನು ನಮ್ಮ ಒಂದು ಕಂಪ್ನಿನಲ್ಲೇ ನಾವು ಅದನ್ನ ರೆಡಿ ಮಾಡ್ಲಿಕ್ಕೆ ಇದು ಮಾಡ್ಕೊಂಡು, ಸೊ ಕಸ್ಟಮರ್ಗೆ ಒಂದು ಫೋನ್ ಕಾಲ್ ಅಥವಾ ಒಂದು ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಅಲ್ಲಿ ಅದಷ್ಟು ತಲುಪಬೇಕು ಅಂತ ನಾವು ಇನ್ನೊಂದು ಹೆಜ್ಜೆ ಮುಂದೆ ಇಟ್ಕೊಂಡು ನಮ್ಮ ಕಸ್ಟಮರ್ಸ್ಗೆ ನಾವೇನ್ ಅನ್ಕೊಂಡಿದೀವಿ ಅಂದ್ರೆ, ಈಗ ಪ್ರತಿ ತಿಂಗಳು 1ನೇ ತಾರೀಕು ಅಥವಾ 2ನೇ ತಾರೀಕಂಗೆ ಅವ್ರನ್ನ ಸಂಪರ್ಕಿಸಿ ಆ ತಿಂಗಳಿಗೆ ಅವ್ರಿಗೆ ಏನ್ ಬೇಕಾಗತ್ತೆ, ಸದ್ಯದಲ್ಲಿ ಮಸಾಲಾ ಪುಡಿಗಳಾಗ್ಲಿ, ಚಟ್ನಿ ಪುಡಿಗಳಾಗ್ಲಿ, ಇದು ಅವ್ರಿಗೆ ಒಂದು ತಿಂಗಳಲ್ಲಿ ಇಷ್ಟು ಬೇಕಾಗತ್ತೆ ಅಂತ ನಾವು ಲಿಸ್ಟ್ ಮಾಡ್ಕೊಂಡು 5ನೇ ತಾರೀಕು ಅಥವಾ 6ನೇ ತಾರೀಕು ಅದನ್ನ ರೆಡಿ ಮಾಡಿ ಅವ್ರ ಮನೆ ಬಾಗಿಲಿಗೆ ತಗೊಂಡೋಗಿ ಕೊಡ್ಬೇಕು. ಸೊ ಜಾಸ್ತಿ ತಗೊಂಡು ಸ್ಟಾಕ್ ಇಟ್ಕೊಳ್ಳೋದು ಏನು ಬೇಡ. ಇವತ್ತಿನ ನಮ್ಗೆ ಪ್ರತಿ ತಿಂಗಳು ಫ್ರೆಶ್ ಆಗಿ ಸಿಗತ್ತೆ ಅಂತ ಇರುವಾಗ ಅದರದ್ದು ಉಪಯೋಗ ತೆಕ್ಕೊಳ್ಳಿ ಅನ್ನೋದಲ್ಲಿ ಹೊಸ ಕಾನ್ಸೆಪ್ಟ್ ನಮ್ಮ ಮುಂದಿನ ದಿನಗಳಲ್ಲಿ ನಾವು ಇದನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಇದ್ದೀವಿ. ಸರ್, ಈಗ ಹೊಸದಾಗಿ ಈ ತರ ಒಂದು ಸಾಂಬಾರ ಪೌಡರ್ಗಳನ್ನು ಬಿಸ್ನೆಸ್ ಮಾಡಬೇಕು, ಮಸಾಲಾ ಉತ್ಪನ್ನಗಳನ್ನ ಪ್ರಾಡಕ್ಟ್ ಅನ್ನ ಸೇಲ್ ಮಾಡಬೇಕು ಅನ್ನೋರಿಗೆ ನಿಮ್ಮ ಒಂದು ಸಜೆಷನ್ ಏನು ಅಂತ ಹೇಳ್ತೀರಾ ಅಂತ? ಸರ್ ಖಂಡಿತ, ಯಾರನ್ನ ಇದನ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ರೆ ನನ್ನ ಕಡೆಯಿಂದ ನನಗೇನ್ ಗೊತ್ತೋ ಪ್ರತಿಯೊಂದು ತಿಳಿಸ್ಕೊಡ್ಲಿಕ್ಕೆ ನಾನು ತುಂಬಾ ಆಸಕ್ತಿ ಪಡ್ತೀನಿ. ಯಾಕಂದ್ರೆ ನೀವ್ ಇವತ್ತಿನ ಏನ್ ನೋಡಿದೀರಾ, ಒಂದು ಎಣ್ಣೆನಲ್ಲಿ ನಾವೇನು ಒಂದು ರೆವಲ್ಯೂಷನ್ ನೋಡ್ತಾ ಇದೀವಿ. ಎಲ್ಲಾರು ಅಥೆಂಟಿಕ್ ಗಾಣದ ಎಣ್ಣೆಗೆ, ಫುಡ್ ಪ್ರೆಸ್ ಆಯಿಲ್, ಕೋಲ್ಡ್ ಪ್ರೆಸ್ ಆಯಿಲ್ಗೆ ವಾಪಸ್ ಬರ್ತಿದ್ದಾರೆ. ನನ್ನ ಒಂದು ಇಚ್ಛೆ ಪ್ರತಿಯೊಬ್ಬರು ಈ ತರ ಹೋಮ್ ಮೇಡ್ ಮಸಾಲಾ ಪುಡಿನೆಲ್ಲ ಒಂದು ರೆವಲ್ಯೂಷನ್ ಆಗಿ, ಆಯ್ತಾ, ಒಳ್ಳೆ ಮಸಾಲಾ ಪುಡಿಗಳು ಪ್ರತಿಯೊಬ್ರು ತಿನ್ಬೇಕು, ಎಲ್ಲರಿಗೂ ಸಿಗ್ಬೇಕು ಈಸಿಯಾಗೆ ಅನ್ನೋ ಒಂದು ತುಂಬಾ ಉದ್ದೇಶ. ಸೊ ಹಾಗಾಗಿ ಇದನ್ನ ಯಾರನ್ನ ನೋಡ್ತಾ ಇದ್ದಿ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ರೆ ಖಂಡಿತ ಶುರು ಮಾಡಿ. ಯಾಕಂದ್ರೆ ಮುಂದೊಂದು ದಿನ, ಇನ್ನೊಂದ್ ಸ್ವಲ್ಪ ದಿನದಲ್ಲೇ ಹೇಗೆ ಗಾಣದ ಎಣ್ಣೆನಲ್ಲಿ ಒಂದು ರೆವಲ್ಯೂಷನ್ ನೋಡಿದ್ವಿ, ಮಸಾಲಾ ಪುಡಿನಲ್ಲೂ ಒಂದು ರೆವಲ್ಯೂಷನ್ ಶುರು ಆಗತ್ತೆ. ಅದರಲ್ಲಿ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಗೆ ತುಂಬಾನೇ ಬೇಡಿಕೆ ಶುರು ಆಗತ್ತೆ. ಸೊ ಅದನ್ನ ಯಾವ ತರ ನೀವು ಮಾಡಬೇಕು, ಅದನ್ನ ಬ್ರ್ಯಾಂಡಿಂಗ್ ಯಾವ ತರ ಮಾಡಬೇಕು, ಅದ್ರಲ್ಲಿ ಪ್ರಿಕಾಷನ್ಸ್ ಯಾವ ತರ ತಗೊಳ್ಬೇಕು, ಫಾರ್ಮುಲಾಗಳು ಯಾವ ತರ ಮಾಡಬೇಕು, ಇದೊಂದ್ ಚೂರ್ ಕಷ್ಟ ಬಿದ್ದು ಸ್ಟಾರ್ಟಿಂಗ್ ಒಂದ್ 2-3 ವರ್ಷ ನೀವು ಮಾಡಿದ್ರೆ ಅದಾದ್ಮೇಲೆ ಆಟೋಮೆಟಿಕಲಿ ಬಿಸ್ನೆಸ್ ನಡೆಯುತ್ತೆ. ಸೊ ಯಾರನ್ನ ಇದನ್ನ ಶುರು ಮಾಡ್ಬೇಕು ಅಂತ ಇದ್ರೆ ನಾನು ಅವ್ರಿಗೆ ಒಂದೇ ಒಂದು ಸಜೆಷನ್ ಹೇಳೋದು, ಸರ್ ಶುರು ಮಾಡಿ. ಕಸ್ಟಮರ್ಸ್ ಹೇಗ್ ಸಿಗ್ತಾರೆ, ಎಲ್ಲಿ ಸಿಗ್ತಾರೆ, ಇದೆಲ್ಲ ಆಟೋಮೆಟಿಕಲಿ ಕ್ವಾಲಿಟಿ ಚೆನ್ನಾಗಿತ್ತು ಅಂತ ಅಂದ್ರೆ ತಾವಾಕ ಹುಡ್ಕೊಂಡ್ ಬರ್ತಾರೆ. ನೀವು ಒಬ್ರು ಕೊಟ್ರೆ ಅದು ಇಬ್ರು ಆಗತ್ತೆ, ಅದು ಹಂಗೆ ಬೆಳ್ಕೊಂಡು ಹೋಗ್ತಾ ಬರುತ್ತೆ. ನಮ್ಮ ಒಂದು ಸಂಸ್ಥೆ ನಾವು ಸ್ಟಾರ್ಟಿಂಗ್ ಶುರು ಮಾಡಿದಾಗ ಕೇವಲ 0 ಕಸ್ಟಮರ್ಸ್ ಇಂದಾನೆ ನಾವು ಫಸ್ಟ್ ಶುರು ಮಾಡಿದ್ವಿ. ಫಸ್ಟ್ ತಗೊಂಡೋಗಿ 100 ಗ್ರಾಮ್ ಒಬ್ರಿಗೆ ಸ್ಯಾಂಪಲ್ ಕೊಟ್ವಿ, ಅವ್ರಿಗೆ ಇಷ್ಟ ಆಯ್ತು, ಅವ್ರ ಮನೆಯಲ್ಲಿ ಅರ್ಧ ಕೆಜಿ ತಗೊಳಕ್ ಶುರು ಮಾಡಿದ್ರು. ಅವ್ರ ಮನೆಯಲ್ಲಿ ಯಾರೋ ಬಂದು ಊಟ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಅವ್ರಿಗೆ ಅದು ಇಷ್ಟ ಆಯ್ತು, ಅವ್ರ ರೆಫರೆನ್ಸ್ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಸೊ ಈ ತರ ಪ್ರತಿಯೊಂದು ಸಣ್ಣ ಸಣ್ಣ ಹೆಜ್ಜೆನೂ ನಮಗೆ ಇವತ್ತಿನ ದಿನ ದೊಡ್ಡ ಹೆಜ್ಜೆಯಾಗಿ ಕಾಣಿಸ್ಲಿಕ್ಕೆ ಪ್ರಾರಂಭಿಸಿದೆ. ಸೊ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ರೆ ಖಂಡಿತ ಸ್ಟಾರ್ಟ್ ಮಾಡಿ. ಆದ್ರೆ ನಾನು ನಿಮಗೆ ಸಜೆಷನ್ ಮಾಡೋದೇನು ಅಂದ್ರೆ, ಒಂದು 3 ಯಾವ ಪದಾರ್ಥ ನೀವು ಯಾರಿಗೆ ನೀವು ಸೇಲ್ ಮಾಡಬೇಕು, ಮ್ಯಾನುಫ್ಯಾಕ್ಚರ್ ಹೇಗ್ ಮಾಡಬೇಕು, ಮಾರ್ಕೆಟಿಂಗ್ ಹೇಗ್ ಮಾಡಬೇಕು, ಇದೊಂದು ಸ್ವಲ್ಪ ಕ್ಲಾರಿಟಿ ಇಟ್ಕೊಂಡು ಶುರು ಮಾಡಿದ್ರೆ ನಿಮ್ಗೆ ಯಾವುದೇ ತರ ಸಮಸ್ಯೆಗಳು ಆಗೋದಿಲ್ಲ. ಈಗ ನಾನು ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಾವು ಮಾಡ್ತಾ ಇರ್ತಕ್ಕಂಥ ತುಂಬಾ ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್. ನಾನು ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್ ನ ಯಾರು ಹೆಲ್ತ್ ಬೆನಿಫಿಟ್ಸ್ ನ ನೋಡ್ತಾರೆ, ಯಾರು ಹೆಲ್ತ್ ಕಾನ್ಶಿಯಸ್ ಇದ್ದಾರೆ, ಮತ್ತೆ ಒಳ್ಳೆ ಕ್ವಾಲಿಟಿ ಬೇಕು ಅಂತ ಅಂತವ್ರಿಗೆ ನಾನು ಪ್ರಾಡಕ್ಟ್ ನ ತಗೊಂಡೋಗಿ ಕೊಟ್ಟಾಗ ಆಟೋಮೆಟಿಕಲಿ ಅವ್ರು ಅದನ್ನ ಎಕ್ಸೆಪ್ಟ್ ಮಾಡ್ತಾರೆ. ಯಾರು ಕ್ವಾಲಿಟಿ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ, ಬರೀ ಪ್ರೈಸ್ ಡಿಫರೆನ್ಸ್ ಅಲ್ಲಿ ನೋಡ್ತಾರೆ, ಅಂತವ್ರಿಗೆ ನಾನು ಪ್ರಾಡಕ್ಟ್ ನ ಕೊಟ್ಟಾಗ ಅವರು ಪ್ರೈಸ್ ಜಾಸ್ತಿ ಅಂತ ಹೇಳ್ತಾರೆ. ಸೊ ನಾನು ನಿಮ್ಗೆ ಏನ್ ಸಜೆಸ್ಟ್ ಮಾಡ್ತೀನಿ, ನೀವು ಯಾವ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ, ಅದು ಯಾರಿಗೆ ಸೇಲ್ ಮಾಡ್ತೀನಿ ಅನ್ನೋ ಕ್ಲಾರಿಟಿ ನಿಮ್ಮಲ್ಲಿ ಇತ್ತು ಅಂತ ಅಂದ್ರೆ ಅದನ್ನ ಫಾಲೋ ಮಾಡಿದ್ರೆ ಆಟೋಮೆಟಿಕಲಿ ನೀವು ಸಕ್ಸಸ್ ಆಗ್ತೀರಾ. ನಮ್ಮ ವೀಕ್ಷಕರಿಗೆ ಇಷ್ಟೊತ್ತು ದಿ ಮಸಾಲಾ ಬ್ರ್ಯಾಂಡ್ ನ ಒಂದು ಯಶೋಗಾಥೆಯನ್ನ ಬಹಳ ವಿವರವಾಗಿ ತಿಳಿಸಿಕೊಟ್ಟದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯನ್ನ ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.